ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಬಿ ಎಡ್ ಅಪ್ಲಿಕೇಶನ್ನ ಕರೆದಿರ್ತಕ್ಕಂಥ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೀನಿ ಅಂತ A to Z. ಸೊ ನಮ್ಮ ಚಾನಲ್ನ ಕಮೆಂಟ್ ಬಾಕ್ಸಲ್ಲಿ ಕೂಡ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸೊ ಬಿ ಎಡ್ ಬಗ್ಗೆ ಸ್ವಲ್ಪ ಸಂಪೂರ್ಣವಾಗಿ ಇನ್ಫಾರ್ಮೇಷನ್ ಕೊಡ್ರಿ ಅಂತ. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಹೋಗ್ತಾ ಇದ್ದೀನಿ ಅಂತ. ಸೊ ಈಗ ಆಲ್ರೆಡಿ 2 ಡೇಸು ಕಳೆದಿರ್ತಕ್ಕಂಥದ್ದು. ಸೊ ಇವತ್ತಿನ 3ನೇ ದಿನ. ಸೊ ಈಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ನೋಡಿ ಅದರ ಆಧಾರದ ಮೇಲೆ ನೀವು ಕೇಳಿದ್ರಂತ ಈ ವಿಡಿಯೋನ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಯಾರಿಗೆಲ್ಲ ಅವಶ್ಯಕತೆ ಇದೆ ಸೊ ಅಂಥ ವಿದ್ಯಾರ್ಥಿಗಳೆಲ್ಲ ಈ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಸೊ ಈಗ ಆಲ್ರೆಡಿ 2024-25 ಸಾಲಿಗೆ ಸಂಬಂಧಪಟ್ಟಂತೆ 2 ವರ್ಷಗಳ ಕಾಲ ಬಿ ಎಡ್ ವ್ಯಾಸಂಗಕ್ಕಾಗಿ ಅಪ್ಲಿಕೇಶನನ್ನು ಕರೆದಿರ್ತಕ್ಕಂಥದ್ದು. ಸೊ ಏನು ಅಂತ ನೋಡ್ತಾ ಹೋಗೋಣಂತ. ಸೊ ನೋಡಿರಿ, ಆನ್ಲೈನ್ ಅಪ್ಲಿಕೇಶನನ್ನು ಮಾತ್ರ ಇಲ್ಲಿ ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಯಾವುದೇ ರೀತಿಯ ಆಫ್ಲೈನ್ ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ನೀವು ಆನ್ಲೈನ್ ಮುಖಾಂತರವಾಗಿಯೇ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಸೊ ಅದನ್ನು ಸಲ್ಲಿಸಬೇಕಾದ್ರೂ ಕೂಡ ನಿಮಗೆ ಅವಧಿ ಕೊಟ್ಟಿರ್ತಕ್ಕಂಥದ್ದು 15/10/2024ರಿಂದ 14/11/2024ರವರೆಗೆ, ಅಂದರೆ 1 ತಿಂಗಳ ಕಾಲ ನಿಮಗೆ ಅವಕಾಶನ ಕೊಟ್ಟಿರ್ತಕ್ಕಂಥದ್ದು. ಆ 1 ತಿಂಗಳ ಒಳಗಡೆ ನೀವು ಯಾವಾಗ ಬೇಕಾದರೂ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಸೊ ಹಾಗಾಗಿ ಇನ್ನೂ ಒಂದು ಏನಂದರೆ, ನೀವು ಕೊನೆಯ ದಿನಾಂಕದವರೆಗೆ ಯಾವುದೇ ಕಾರಣಕ್ಕೂ ಕಾಯದೆ ಆದಷ್ಟು ಬೇಗನೆ ಇವತ್ತೇ ಅಪ್ಲೈ ಮಾಡಿರಿ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಬಿಟ್ಬಿಡ್ರಿ. ಇನ್ನು ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಫಸ್ಟು ನೀವು ಪ್ರೊಸೆಸ್ ಏನಂದರೆ, ಯೂಸರ್ ID ಮತ್ತು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಬೇಕು, ಕ್ರಿಯೇಟ್ ಮಾಡ್ಕೊಂಡು ನಂತರನೇ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಫಸ್ಟ್ ಅದನ್ನು ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿದೆಲ್ಲ ಆನ್ಲೈನ್ ಅರ್ಜಿ ಸಲ್ಲಿಸುವ ವಿಧಾನ. ಸೊ ನೋಡಿರಿ, ಇದೊಂದು ಕೆಲವೊಂದು ವೆಬ್ಸೈಟ್ ಇದೆಯಲ್ಲ, ಇದರಲ್ಲಿ ನೀವು ಹೋಗಿ ಜಾಯ್ನ್ ಆದರೆ ಅಲ್ಲಿ ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ. ಅಂದರೆ ಈ PDF ಕಾಪಿಯನ್ನು ಇದೆ. ಸೊ ಅದನ್ನು ನೀವು ಇನ್ನೊಂದು ಸ್ವಲ್ಪ ಬೇಕಾದ್ರೆ ನೋಡ್ಕೊಳ್ಬೋದು. ಅಲ್ಲಿ ಸ್ಕ್ಯಾನ್ ಮಾಡಿದ ಅಭ್ಯರ್ಥಿಯ ಭಾವಚಿತ್ರ, ಅಂದರೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಬೇಕಾಗುತ್ತೆ. ಅದಕ್ಕೆ ಎಷ್ಟು ಇರಬೇಕಂತಂದರೆ 50 KB ಮೀರಿದಂತೆ ಇರಬೇಕು, ಅಂದರೆ 50 KBಗಿಂತ ಕಡಿಮೆ ಇರಬೇಕು. ಇನ್ನು ಸಹಿ ಕೂಡ ಅಷ್ಟೇ 50 KBಗಿಂತ ಕಡಿಮೆ ಇರಬೇಕು. ಓಕೆನಾ. ನೆಕ್ಸ್ಟು 2024-25 ಸಾಲಿಗೆ ಸಂಬಂಧಪಟ್ಟಂತೆ ವಿಶ್ವವಿದ್ಯಾಲಯಗಳಲ್ಲಿ ಇರ್ತಕ್ಕಂಥ ಹಲವಾರು ಬಿ ಎಡ್ ಕಾಲೇಜುಗಳಿರ್ತವೆ. ಸೊ ಅದರಲ್ಲಿ ನೀವು ಯಾವ ಕಾಲೇಜನ್ನು ಬೇಕಾದರೂ ನೀವು ಆಯ್ಕೆ ಮಾಡ್ಕೊಳ್ಬೋದು. ಜೊತೆಗೆ ಇನ್ನೊಂದು ಏನಂದರೆ, ಕಾಲೇಜುಗಳನ್ನು ನೀವು ಎಷ್ಟು ಬೇಕಾದರೂ ಆಯ್ಕೆ ಮಾಡ್ಕೊಳ್ಬೋದು. 5 ಅಲ್ಲ, 10 ಅಲ್ಲ, 15 ಅಲ್ಲ, 20 ಅಲ್ಲ, ನಿಮ್ಗೆ ಎಷ್ಟು ಕಾಲೇಜ್ ಬೇಕಾಗಂತೆ ಅಷ್ಟು ಕಾಲೇಜುಗಳನ್ನು, ಅಂದರೆ ಕರ್ನಾಟಕದಲ್ಲಿ ಭಾಳಷ್ಟು ಕಾಲೇಜ್ ಇದಾಬೋದಲ್ಲ, ಕರ್ನಾಟಕದಾದ್ಯಂತ ಬಿ ಎಡ್ ಕಾಲೇಜುಗಳು, ಎಷ್ಟು ಕಾಲೇಜನ್ನು ಬೇಕಾದರೂ ನೀವು ಆಯ್ಕೆಯನ್ನು ಮಾಡ್ಕೊಳ್ಬೋದು. ಯಾವುದೇ ರೀತಿಯ ಮಿತಿ ಇರೋದಿಲ್ಲ. ಸೊ ಆದರೆ ನಿಮಗೆ ಯಾವ ಕಾಲೇಜ್ ಬೇಕು ಆ ಕಾಲೇಜನ್ನು ಆಯ್ಕೆ ಮಾಡಿಕೊಂಡ್ರೆ ಸಾಕು. ಅದರಲ್ಲಿ ನಿಮ್ಮ ಪರ್ಸೆಂಟೇಜ್ ಚೆನ್ನಾಗಿ ಆಗಿತ್ತು ಅಂದರೆ ನೀವು ಕಡಿಮೆ ಕಾಲೇಜನ್ನು ತೆಗೆದುಕೊಂಡ್ರೂ ಕೂಡ ನಿಮಗೆ ಸಿಗ್ತಾ ಹೋಗ್ತೀವಿ. ಒಂದು ವೇಳೆ ಪರ್ಸೆಂಟೇಜ್ ಕಡಿಮೆ ಇತ್ತು ಅನ್ನೋದಾದರೆ ಸೊ ಆದಷ್ಟು ಸ್ವಲ್ಪ ಬಹಳಷ್ಟು ಕಾಲೇಜುಗಳನ್ನ ಏನು ಮಾಡಿರಿ, ಆಪ್ಷನ್ನಲ್ಲಿ ತೊಗೊಳ್ತಾ ಬನ್ನಿ. ಇನ್ನಿಷ್ಟ ಆದಮೇಲೆ ನೆಕ್ಸ್ಟು, ಅಭ್ಯರ್ಥಿಯ ಆದ್ಯತೆ ನೀಡಿದ ಕಾಲೇಜುಗಳಲ್ಲಿ ಸೀಟು ಲಭ್ಯವಿಲ್ಲದಿದ್ದರೂ ಹಂಚಿಕೆ ಆಗುವುದಿಲ್ಲ. ಸೊ ನೋಡಿರಿ, ನೀವು ಒಂದು ವೇಳೆ ಕಾಲೇಜನ್ನು ಆಯ್ಕೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಕಾಲೇಜನ್ನು ಕಡಿಮೆ ಆಯ್ಕೆ ಮಾಡ್ಕೊಂಡಿದ್ರೆ, ಅದರಲ್ಲಿ ನಿಮ್ಮ ಪರ್ಸೆಂಟೇಜು ಕಡಿಮೆ ಆಗಿತ್ತು ಅಂತಂದರೆ ನಿಮಗೆ ಅಲ್ಲಿ ಸೀಟು ಸಿಗೋದಿಲ್ಲ ಅಂಥ ಕಾಲೇಜುಗಳಲ್ಲಿ. ಸೊ ಹಾಗಾಗಿ ಏನು ಮಾಡ್ತಾ ಹೋಗ್ರಿ, ಆದಷ್ಟು ಬಹಳಷ್ಟು ಕಾಲೇಜುಗಳನ್ನು ಆಯ್ಕೆಯನ್ನು ಮಾಡ್ಕೊಳ್ತಾ ಹೋಗ್ರಿ. ಇನ್ನು ಅರ್ಜಿ ಶುಲ್ಕವನ್ನು ನೀವು ಪಾವತಿ ಮಾಡಬೇಕಾದ್ರೆ ಯಾವ ರೀತಿ ಇರುತ್ತೆ ಅಂದರೆ, ನೆಟ್ ಬ್ಯಾಂಕಿಂಗ್ ಆದ್ರೆ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ ಬ್ಯಾಂಕ್ ಚಾನಲ್ ಮುಖಾಂತರವಾಗಿ ಕೂಡ ಮಾಡ್ತಾ ಹೋಗ್ಬೋದು. ಬ್ಯಾಂಕ್ ಚಾನಲ್ ಯಾವುದಂದರೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಲ್ಲಿ ಮಾತ್ರ ಚಾನಲ್ ಮೂಲಕ ಶುಲ್ಕವನ್ನು ಪಾವತಿಸ್ಬೋದು. ಆಫ್ಲೈನ್ ನೀವೇನಾದರೂ ಪೇ ಮಾಡ್ತೀವಿ ಅನ್ನೋದಾದರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಲ್ಲಿ ಮಾತ್ರ ನೀವೇನು ಮಾಡೋದು, ಚಾನಲ್ ಮುಖಾಂತರವಾಗಿ ಪಾವತಿಸ್ಬೋದು. ಅದು ಬಿಟ್ಟರೆ ಆನ್ಲೈನ್ ಮುಖಾಂತರ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ಬ್ಯಾಂಕ್ ಚಾನಲ್ ಇಷ್ಟು ಮಾತ್ರ ಇರತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡಿರಿ, ಒಂದು ಸಲ ನೀವೇನಾದರೂ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿದರೆ ಯಾವುದೇ ಕಾರಣಕ್ಕೂ ಎಡಿಟ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಸರಿಯಾಗಿ ಎಲ್ಲ ಮಾಹಿತಿಯನ್ನು ಚೆಕ್ ಮಾಡಿಕೊಂಡು ಆದ ನಂತರನೇ ಏನು ಮಾಡ್ತಾ ಹೋಗ್ರಿ, ಸಬ್ಮಿಟನ್ನು ಕೊಡ್ತಾ ಬನ್ನಿ. ಸೊ ಇನ್ನು ಒಂದು ಸಲ ನೀವು ಅಮೌಂಟನ್ನು ಪೇ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನೀವು ವಾಪಸ್ಸು ಕೊಡೋದಿಲ್ಲ. ಸೊ ಹಾಗಾಗಿ ಕೇರ್ಫುಲ್ಲಾಗಿ ಎಲ್ಲ ನೋಡಿಕೊಂಡು ಏನು ಮಾಡ್ತಾ ಹೋಗ್ರಿ, ಅಪ್ಲಿಕೇಶನ್ನ ಹಾಕ್ತಾ ಹೋಗ್ರಿ. ಇನ್ನು ನೀವು ಪೇಮೆಂಟ್ ಮಾಡಿದ ಮೇಲೆ ಸೊ ಏನಾದರೂ ಪೇಮೆಂಟ್ ಪೆಂಡಿಂಗ್ ಅಂತ ಬರ್ತಾ ಇದ್ದರೆ, ಅಥವಾ ಏನಾದರೂ ನಿಮ್ಮ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಯಿತು ಅನ್ನೋದಾದರೆ, ನಿಮ್ಮ ಅಮೌಂಟ್ ಕಟ್ಟಾಗಿರುತ್ತೆ ಬಟ್ ಅಲ್ಲಿ ಏನಿರುತ್ತೆ ಸ್ಟೇಟಸ್ ಏನು ಬರ್ತಿರುತ್ತೆ ಅಂದರೆ ಪೆಂಡಿಂಗ್ ಅಂತ ಬರ್ತಿರ್ತದೆ, ಅಥವಾ ಅಲ್ಲಿ ಇನ್ನೂ ಪೇ ಆಗಿರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು ಅಂದರೆ, ಸೊ ಇಲ್ಲಿ ದೂರವಾಣಿ ಸಂಖ್ಯೆಗಳಿದಾವಲ್ಲ, ಸೊ ಇದಕ್ಕೆ ನೀವು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಳ್ಬೋದು. ಸೊ ಇನ್ನು ಅರ್ಜಿ ಸಲ್ಲಿಸಬೇಕಾದ್ರೆ ಎಷ್ಟು ಶುಲ್ಕ ಇರುತ್ತೆ ಅಂದರೆ, ಅರ್ಜಿ ಸಲ್ಲಿಸಬೇಕಾದ್ರೆ ಅಷ್ಟೇ, ಕಾಲೇಜ್ ಫೀಸ್ ಎಲ್ಲ ಇದು ಓನ್ಲಿ ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಮಾತ್ರ. ಸೊ ನೋಡಿ, ವಿವರಕ್ಕೆ ಆಗಿಟ್ಕೊಡಿದ್ರೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ 1 ಅಂದರೆ SC ST ಕ್ಯಾಟಗರಿ 1 ಏನು ಬರ್ತಲ್ಲ, ಸೊ ಅವ್ರಿಗಾಗಿದ್ದರೆ ₹100 ಮಾತ್ರ ಇರುತ್ತೆ. ಇನ್ನು ಅಂಗವಿಕಲ ವಿದ್ಯಾರ್ಥಿಗಳಿಗಾಗಿದ್ದರೆ ಅದು ಅಭ್ಯರ್ಥಿಗಳಿಗಾಗಿದ್ದರೆ ಶುಲ್ಕ ವಿನಾಯಿತಿ ಇರುತ್ತೆ, ಅಂದರೆ ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ, 0. ಇನ್ನು ಇತರೆ ಅಭ್ಯರ್ಥಿಗಳಾಗಿದ್ದರೆ ಸೊ ಅವ್ರಿಗೆ ₹300 ಇರುತ್ತೆ. ಸೊ ಇಷ್ಟು ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂತೆ ಮಾತ್ರ ಇರತಕ್ಕಂಥದ್ದು. ಇನ್ನು ಕಾಲೇಜ್ ಫೀಸ್ ಎಷ್ಟಿರುತ್ತೆ, ಯೂನಿವರ್ಸಿಟಿ ಫೀಸ್ ಎಷ್ಟಿರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಅಂತ. ಸೊ ಇಷ್ಟು ಇರ್ತಕ್ಕಂಥದ್ದು. ಇನ್ನು ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಳ್ತಾರಂತ ಲಾಸ್ಟ್ ಇಯರ್ ನಿಮಗೆ ಗೊತ್ತಿರ್ತಕ್ಕಂಥದ್ದು, ಯಾವ ರೀತಿ ಇರುತ್ತೆ ಯಾವ ರೀತಿ ಇಲ್ಲ ಅಂತ. ಸೊ ಇಲ್ಲಿ ಏನು ಅವಶ್ಯಕತೆ ಇಲ್ಲ ನೋಡ್ತಕ್ಕಂಥದ್ದು ನೀವು. ಸೊ ಆದರೂ ಕೂಡ ನೋಡ್ಕೊಳ್ತಾ ನಿಮ್ಗೆ ಏನಾಗಿರಬೇಕು, ಒಂದು ಡಿಗ್ರಿ ಮುಗಿದಿದ್ದರೆ ಸಾಕು, BA BCom BSc ಇಷ್ಟು ಮುಗಿದಿದ್ದರೆ ಸಾಕು, ಆರಾಮ್ಸೆ ನೀವು ಇಲ್ಲಿ ಬಿ ಎಡ್ ಮಾಡಲಿಕ್ಕೆ ಎಲಿಜಿಬಲ್ ಇರ್ತೀರ. ಇನ್ನು ಹೈಲೈಟ್ ಆಗಿರ್ತಕ್ಕಂಥ ಮಾತ್ರ ನಾನು ಹೇಳ್ತಾ ಬರ್ತೀನಿ, ಅಂದರೆ ಇಂಪಾರ್ಟೆಂಟಾಗಿ ಏನು ನಿಮಗೆ ಗೊತ್ತಾಗಬೇಕು ಅಷ್ಟನ್ನು ಮಾತ್ರ. ಸೊ ಇನ್ನು ನೀವು
ಡಿಗ್ರಿಯಲ್ಲಿ 50% ಅಂಕಗಳನ್ನ ಪಡೆದಿರಬೇಕು. ಓಕೆನಾ. ಇನ್ನು ನೆಕ್ಸ್ಟ್ ಕೆಳಗಡೆ ನೋಡ್ತಗೋಣಂತ ಇನ್ನೂ ಇಂಪಾರ್ಟೆಂಟ್ ಏನೇನಿದೆ ಅಂತ. ಹೈಲೈಟ್ ಆಗಿರೋವನ್ನ ಮಾತ್ರ ನಾನು ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಕೆಲವೊಂದಿಷ್ಟು ರಿಸರ್ವೇಷನ್ ಇರ್ತವೆ. ಆ ರಿಸರ್ವೇಷನ್ ಸಂಬಂಧಪಟ್ಟಂತೆ ಇವು ನಿಮಗೆ ಇತ್ತು ಅಂದರೆ ಮಾತ್ರ ರಕ್ಷಣಾ ದಳದ ವ್ಯಕ್ತಿ ಅಥವಾ ಆ ವ್ಯಕ್ತಿಯ ಪತಿ, ಪತ್ನಿ, ಮಗ, ಅವಿವಾಹಿತ ಮಗಳು ಇವ್ರು ಯಾರು ಇದ್ದರೆ ಅವರಿಗೆ 0.13% ರಿಸರ್ವೇಷನ್ ಇರುತ್ತೆ. ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿರಿ, ಇವೆಲ್ಲ ನಿಮ್ಮ ಕಡೆ ಇತ್ತು ಅನ್ನೋದಾದರೆ ಅವು ನಿಮ್ಗೆ ಏನಾಗ್ತಾ ಹೋಗ್ತೀವಿ ಅಷ್ಟು ಪರ್ಸೆಂಟೇಜಲ್ಲಿ ನಿಮಗೆ ರಿಸರ್ವೇಷನು ಇರ್ತಾ ಹೋಗ್ತದೆ. NCC, NSS, ಹೊರನಾಡು ಕನ್ನಡಿಗ, ಗಡಿನಾಡು ಕನ್ನಡಿಗ, ಕ್ರೀಡಾಪಟುಗಳಾಗಿತ್ತಂದರೆ ಆ ಕೋಟದಲ್ಲಿ ಇಷ್ಟಿಷ್ಟು ಪರ್ಸೆಂಟೇಜಲ್ಲಿ ನಿಮಗೆ ರಿಸರ್ವೇಷನ್ ಕೂಡ ಸೀಟು ಸಿಗ್ತಾ ಬರ್ತವೆ. ಸೊ ಇನ್ನು ವಿವಿಧ ಪ್ರವರ್ಗಗಳಿಗೆ ಮೀಸಲಾತಿ ನೋಡೋದಾದರೆ ಸೊ ಇಲ್ಲಿ ನೋಡಿರಿ, ಸಾಮಾನ್ಯ ವರ್ಗಕ್ಕೆ 44%, ಪರಿಶಿಷ್ಟ ಜಾತಿ 17%, ಪರಿಶಿಷ್ಟ ಪಂಗಡ 7%, ಪ್ರವರ್ಗ 1 4%, ಪ್ರವರ್ಗ 2A 15%, ಪ್ರವರ್ಗ 2B 4%, ಪ್ರವರ್ಗ 3A 4%, ಪ್ರವರ್ಗ 3B 5%. ಇನ್ನು ಆನ್ಲೈನ್ ಕೌನ್ಸಿಲಿಂಗ್ ಅರ್ಹ ಅಭ್ಯರ್ಥಿಗಳು ದೊರೆಯದೆ ಸೀಟುಗಳು ಉಳಿಕೆಯಾದಲ್ಲಿ ಅವುಗಳನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ತುಂಬಲಾಗಿದೆ. ಅಂದರೆ ಇಲ್ಲಿ ಏನು ರಿಸರ್ವೇಷನ್ ಕೊಟ್ಟಾರಲ್ಲ ಇದರಲ್ಲಿ ಏನಾದರೂ ಎಕ್ಸಾಂಪಲ್ ನೋಡಿರಿ, ಫಸ್ಟ್ ಒನ್ ಏನಿದೆಯಲ್ಲ ಪರಿಶಿಷ್ಟ ಜಾತಿ ಅಂತ, ಅದರಲ್ಲಿ ಏನಾದರೂ ಆ ಕಡೆಗಳಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಏನಾದರೂ ಅಪ್ಲೈ ಮಾಡಲಿಲ್ಲ ಅಥವಾ ಕಡಿಮೆ ಏನಾದರೂ ಇತ್ತು ಅನ್ನೋದಾದರೆ ಅಲ್ಲಿ ಸೀಟ್ಸ್ ಉಳಿತು ಅಂತಂದರೆ ಜನರಲಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ಆ ಸೀಟ್ಸನ್ನು ಕೊಡ್ತಾ ಹೋಗ್ತಾರೆ ಅಂತ. ಸೊ ಇಲ್ಲಿ ನೋಡ್ಬೋದು ಒಳ ಮೀಸಲಾತಿಗಳು. ಸೊ ಇಲ್ಲಿ ಕೊಟ್ಟಿದ್ದಾರೆ, ಇವನ್ನ ನೀವು ನೋಡ್ಕೊಳ್ಬೋದು. ಕನ್ನಡ ಮಾಧ್ಯಮ ಮೀಸಲಾತಿ ಅವರಿಗೆ 1ರಿಂದ 10ನೇ ತರಗತಿ ಏನು ಮಾಡಬೇಕು, ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರಬೇಕು, ಅಂಥವ್ರಿಗೆ ಕೂಡ ಇಲ್ಲಿ ಮೀಸಲಾತಿ ಇರ್ತಾ ಹೋಗುತ್ತೆ. ಇನ್ನು ಮಹಿಳಾ ಮೀಸಲಾತಿ, ಸೊ ಅವ್ರಿಗೆ ಕೂಡ ಇಲ್ಲಿ ಪುರುಷರಿಗೆ ಅಭ್ಯರ್ಥಿಯನ್ನು ತುಂಬಲಾಗ್ತದೆ. ಅಂದರೆ 30% ಅವ್ರಿಗೆ ರಿಸರ್ವೇಷನ್ ಇರುತ್ತೆ. ಸೊ ಅದರಲ್ಲಿ ಏನಾದರೂ ಮಹಿಳಾ ಅಭ್ಯರ್ಥಿಗೆ ಅಪ್ಲೈ ಮಾಡಲಿಲ್ಲ, ಅಷ್ಟಕ್ಕಿಂತ ಕಡಿಮೆ ಇತ್ತು ಅನ್ನೋದಾದರೆ ಅಲ್ಲಿ ಏನು ಮಾಡ್ತಾ ಹೋಗ್ತಾನೆ, ಉಳಿತಕ್ಕಂಥ ಸೀಟ್ ಖಾಲಿ ಉಳಿತೀವಲ್ಲ ಅವನ ಪುರುಷ ಅಭ್ಯರ್ಥಿಗೆ ತುಂಬ್ತಾ ಬರ್ತಾನೆ. ಅದು ಒಂದು ವೇಳೆ ಮಹಿಳಾ ಅಭ್ಯರ್ಥಿಗಳು ಅಷ್ಟು ಇರಲಿಲ್ಲ ಅಂದರೆ ಮಾತ್ರ. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಇಲ್ಲಿ ಕೆಳಗೆ ಕೊಟ್ಟಿದ್ದಾನೆ, ಇಷ್ಟು ರೀತಿಯಲ್ಲಿ ತುಂಬಿಕೊಳ್ತಾ ಬರ್ತಾನೆ. ಇನ್ನು ರೋಸ್ಟರ್ ಮತ್ತು ಮೆರಿಟ್ ಆಧಾರದಲ್ಲಿ ಅಭ್ಯರ್ಥಿಗಳು ಆಯ್ಕೆ ಮಾಡಿಕೊಂಡಿರುವ ಕಾಲೇಜುಗಳನುಸಾರವಾಗಿ ಗಣಕೀಕೃತ ಕೌನ್ಸಿಲಿಂಗ್ ಮೂಲಕ ಕಾಲೇಜುಗಳನ್ನು ಹಂಚಿಕೆ ಮಾಡಿ ಪಟ್ಟಿ ಪ್ರಕಟಿಸಲಾಗುವುದು. ಅಂದರೆ ನಿಮಗೆ ಮೆರಿಟ್ ಲಿಸ್ಟನ್ನು ಬಿಡ್ತಾ ಹೋಗ್ತಾನೆ, ನೀವು ಯಾವ್ಯಾವ ರೀತಿ ಪರ್ಸೆಂಟೇಜ್ ಆಗಿರುತ್ತೆ ಅದರ ಆಧಾರದ ಮೇಲೆ ನಿಮ್ಮ ವೆಬ್ಸೈಟಲ್ಲಿ ಅಪ್ಲೈ ಮಾಡ್ತಾ ಬರ್ತಾನೆ. ಸೊ ಅದನ್ನು ನೋಡ್ಕೊಳ್ಬೋದು. ಆಮೇಲೆ ಇನ್ನು ಅಭ್ಯರ್ಥಿಗಳು ಪರಿಶೀಲನೆಗೆ ಸಲ್ಲಿಸಬೇಕಾದ ಮೂಲ ದಾಖಲಾತಿಗಳು, ಇದು ವೆರಿ ಇಂಪಾರ್ಟೆಂಟ್ ನೋಡಿ. SSLC ಅಂಕಪಟ್ಟಿ, ದ್ವಿತೀಯ PUC ಅಂಕಪಟ್ಟಿ, ಪದವಿ ಅಂಕಪಟ್ಟಿಗಳು ಏನಿದಾವಲ್ಲ, ಅಂದರೆ ನಿಮ್ಮ ಡಿಗ್ರಿ 6 ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಗಳು. ಇನ್ನು ಒಂದು ವೇಳೆ ಬ್ಯಾಕ್ ಹಾಕಿ ಮತ್ತೆ ಎಕ್ಸಾಮನ್ನು ಬರೆದಿದ್ದರೆ ಅದು ಅನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕು. ಎಕ್ಸಾಂಪಲ್ ಈಗ ಪದೇ ನೀವು ಫೇಲ್ ಆಗಿದ್ರಿ, 2-3 ಸಲ ಹೋಗಿತ್ತು ಬಂದಿತ್ತಂದರೆ ಎಷ್ಟು ಸಲ ಫೇಲ್ ಆಗಿರ್ತೀರ ಅಷ್ಟು ಮಾರ್ಕ್ಸ್ ಕಾರ್ಡ್ ನೀವು ಆಗಿರ್ತೇವೆ. ಕಂಪಲ್ಸರಿಗೆ 6 ಅಂತ ಇದ್ದೇ ಇರ್ತದೆ. ಯಾವುದೇ ರೀತಿ ಫೇಲ್ ಆಗಿಲ್ಲ ಅಂದರೆ ನೀವು ಒಂದು ವೇಳೆ 1-2 ಯಾವ ಸೆಮಲ್ಲಿ ಬ್ಯಾಕ್ ಆಗಿದ್ದರೆ ಅಷ್ಟು ಮಾರ್ಕ್ಸ್ ಕಾರ್ಡ್ ಎಕ್ಸ್ಟ್ರಾ ಆಗ್ತಾ ಹೋಗ್ತೇವೆ. ಅಂದರೆ ಎಷ್ಟು ಸಲ ನೀವು ಎಕ್ಸಾಮ್ ಬರೆದ್ರೆ ಅಷ್ಟು ಆಗ್ತವೆ. ಸೊ ಎಲ್ಲ ಅಂಕಪಟ್ಟಿ ನಿಮ್ಮ ಹತ್ರ ಇರಬೇಕು. ಇನ್ನು ಒಂದು ವೇಳೆ ನೀವು PG ಮುಗಿಸ್ಕೊಂಡು ಇಲ್ಲಿ ಏನಾದರೂ ನೀವು ಅಪ್ಲೈ ಮಾಡ್ತಿದ್ರಿ B.Edಗೆ, ಸೊ ಆ ಮಾರ್ಕ್ಸ್ ಕಾರ್ಡನ್ನು ಕೂಡ ಇಟ್ಕೊಂಡಿದ್ರೆ ಬೆಸ್ಟು. ಯಾಕಂದರೆ ನಿಮ್ಮದು ಡಿಗ್ರಿ ಅಥವಾ PG ಎರಡರಲ್ಲಿ ಯಾವುದು ಹೈ ಸ್ಕೋರ್ ಆಗಿರುತ್ತೆ ಅದನ್ನು ನಿಮ್ಮ ಪರ್ಸೆಂಟೇಜ್ಗೆ ಕನ್ಸಿಡರ್ ತೊಗೊತಾನೆ. ಅಂದರೆ ಯಾವುದು ಹೈ ಸ್ಕೋರ್ ಇರುತ್ತಲ್ಲ ಅದನ್ನು ತೊಗೊಳ್ತಾ ಬರ್ತಾನೆ. ಇನ್ನು ಕನ್ನಡ ಮಾಧ್ಯಮ ಅದನ್ನು ಇರಬೇಕು. ಗ್ರಾಮೀಣ ಮಾಧ್ಯಮ ಇಲ್ಲೇನು ಅವಶ್ಯಕತೆ ಇರಲ್ಲ, ಕನ್ನಡ ಮಾಧ್ಯಮ. ಓಕೆನಾ. ಸೊ ಇಷ್ಟೆಲ್ಲ ಇರ್ತಕ್ಕಂಥದ್ದು. ಇನ್ನು ಅನೆಕ್ಸರಿ 6 ಅಂತ ಬರ್ತಾ ಹೋಗುತ್ತೆ. ಸೊ ಅದನ್ನೊಂದು ಹೇಳ್ತಾ ಹೋಗ್ತೇನೆ ಅಂತ. ಸೊ ಇಲ್ಲಿ ಇನ್ಫಾರ್ಮೇಷನ್ ನೋಡಿರಿ ಸ್ವಲ್ಪ. ದಾಖಲಾತಿ ಪ್ರಕ್ರಿಯೆ ವೇಳಾಪಟ್ಟಿ ನೋಡಿರಿ. B.Ed ದಾಖಲಾತಿ ಅಧಿಸೂಚನೆಯನ್ನು ವೆಬ್ಸೈಟಲ್ಲಿ ಪ್ರಕಟಿಸಿರ್ತಕ್ಕಂಥ 15ನೇ ತಾರೀಕಿಗೆ ಪ್ರಕಟ ಮಾಡಿರ್ತಕ್ಕಂಥ. ನೀವು ಅಪ್ಲಿಕೇಶನನ್ನು ಹಾಕೋದಕ್ಕೆ 14 ತನಕ ಅವಕಾಶ ಇರುತ್ತೆ. ಇಷ್ಟೆಲ್ಲ ಇರ್ತಕ್ಕಂಥದ್ದು ನೋಡಿರಿ. ಇದಾದಮೇಲೆ ನೆಕ್ಸ್ಟು ಇದ್ರ ಬಗ್ಗೆ ನಾನು ಡೀಟೇಲಾಗಿ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಬರ್ತೀನಿ ಅಂತ. ಯಾವ ರೀತಿ ಅಂದರೆ ಬಿಡ್ತಾ ಹೋಗ್ತಾನೆ ಆಪ್ಷನ್ ಎಂಟ್ರಿನ, ಅಂದರೆ ಕಾಲೇಜನ್ನು ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಳ್ದು ಅಂತ. ಫಸ್ಟ್ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೊಡ್ತಾ ಹೋಗ್ತಾನೆ. ಆ ಪ್ರೊಸೆಸ್ ಮುಗಿಸ್ಕೊಳ್ರಿ. ಆ ಮುಗಿಸಿದ ಮೇಲೆ ನೀವು ಸೆಕೆಂಡ್ ರೌಂಡಲ್ಲಿ ಮತ್ತೆ ನಿಮಗೆ ಆಪ್ಷನ್ ಎಂಟ್ರಿ ಕೊಡ್ತಾ ಹೋಗ್ತಾನೆ. ಅದು ಹೆಂಗೆ ಮಾಡೋದಂತ ಇಲ್ಲಿ ಕೊಟ್ಟಿದ್ದಾನೆ. ಸೊ ನಾನು ಡೀಟೇಲಾಗಿ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಟ್ಟು ಬರ್ತೀನಿ. ಅಂದರೆ ಫಸ್ಟ್ ರೌಂಡ್ ಮುಗಿದಾದ್ಮೇಲೆ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಅಂತಾನೆ. ನಿಮಗೆ ಅಲ್ಲಿ ತನಕ ಅವಶ್ಯಕತೆ ಇರೋದಿಲ್ಲ ಸೆಕೆಂಡ್ ರೌಂಡಿಂದ. ಇನ್ನು ಫೀಸ್ ಸ್ಟ್ರಕ್ಚರ್ ನೋಡೋದಾದರೆ ಸರ್ಕಾರಿ ಶಿಕ್ಷಣ ಸಂಸ್ಥೆ, ಸರ್ಕಾರಿ, ಅನುದಾನ ರಹಿತ ನೋಡಿ. ಇಲ್ಲಿ ಏನೇನು ಕೊಟ್ಟಿದ್ದಾನಲ್ಲ ಈ ಪ್ರಕಾರದಲ್ಲಿ ನೀವು ಫೀಸನ್ನು ಕಟ್ಟಬೇಕಾಗತ್ತೆ. ಕಲಾ ವಿಭಾಗ, ವಿಜ್ಞಾನ ವಿಭಾಗ. ಇನ್ನು ಸರ್ ನಾವು ಕಾಮರ್ಸ್ನವರು ಅಂದರೆ ನೀವು ಕಲಾ ವಿಭಾಗದಲ್ಲೇ ಬರ್ತೀರಾ. ಸೊ ಅಲ್ಲೇ ನೋಡ್ಕೊಳ್ತಾ ಹೋಗ್ಬೇಕು ನೀವು. ಓಕೆನಾ. ಸೊ ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳ ಶುಲ್ಕದ ಬಗ್ಗೆ ನೋಡೋದಾದರೆ 2.5 ಲಕ್ಷಕ್ಕಿಂತ ಆದಾಯ ನಿಮ್ಮದು ಕಡಿಮೆ ಇದ್ದಲ್ಲಿ ಮಾತ್ರ ಈ ಪ್ರೊಸೀಜರ್ ಇರುತ್ತೆ ನಿಮಗೆ. ಓಕೆನಾ. ಇನ್ನು ಒಂದು ವೇಳೆ ಅದಕ್ಕಿಂತ ಮೀರಿದ್ರೆ ಸೊ ನೀವು ಜನರಲ್ನಲ್ಲಿ ಬರ್ತಾ ಹೋಗ್ತೀರಾ. ಅದು ಏನಿರುತ್ತೆ ಅಷ್ಟನ್ನು ಕಟ್ಟಬೇಕಾಗ್ತದೆ.
ಇನ್ನು ಅನಗ್ಜರಿ 6 ಒಂದು ಬರುತ್ತೆ, ಸೊ ಅದೊಂದು ನೋಡ್ಕೊಂಬಿಡ್ರಿ, ಅಲ್ಲಿಗೆ ಇದು ಕಂಪ್ಲೀಟ್ ಆಗ್ತಾ ಬರುತ್ತೆ. ಇಷ್ಟು ಇನ್ಫಾರ್ಮೇಷನ್ ಕಂಪಲ್ಸರಿಯಾಗಿ ನಿಮಗೆ ಗೊತ್ತಿರಬೇಕು. ಸೊ ನೋಡಿರಿ, ಇದು ನಿಮ್ಗೆ ಗೊತ್ತಿರಬೇಕು. ಅಂದರೆ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ಏನೇನು ಸಬ್ಮಿಟ್ ಮಾಡ್ತೀರಾ ಅಂತೇಳಿ ನಿಮಗೆ ಡೈರೆಕ್ಟಲ್ಲಿ ನೋಡೋಕೆ ಹೋದಾಗ ಇವನ್ನೆಲ್ಲ ಕೇಳ್ತಾ ಬರ್ತಾನೆ. ಸೊ ನೋಡಿರಿ, ಫಸ್ಟ್ ನೇಮ್ ಆಫ್ ದಿ ಕ್ಯಾಂಡಿಡೇಟು, ಫಾದರ್ ನೇಮು, ಪೋಸ್ಟಲ್ ಅಡ್ರೆಸ್ ಇನ್ ಫುಲ್ ವಿತ್ ಪಿನ್ ಕೋಡು, ನೋಡಲ್ ಸೆಂಟರ್ ನಂಬರು ಆ್ಯಂಡ್ ರಿಜಿಸ್ಟ್ರೇಷನ್ ನಂಬರು. ಸೊ ಇಲ್ಲಿ ನೋಡಿರಿ, SSLC ಮಾರ್ಕ್ಸ್ ಕಾರ್ಡು, ಇನ್ನು PUC ಮಾರ್ಕ್ಸ್ ಕಾರ್ಡು, ಇಲ್ಲಿ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು ಅಂದರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ 3 ಸೆಮಿನ್ನು ಮಾರ್ಕ್ಸ್ ಕಾರ್ಡ್ಸ್, 6 ಸೆಮಿಸ್ಟ್ರೂ. ಇನ್ನು 7 ಇಯರ್ ಸ್ಟಡಿ ಸರ್ಟಿಫಿಕೇಟ್ ಅದನ್ನು ಕೂಡ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಅಂದರೆ ಕನ್ನಡ ಮೀಡಿಯಮ್ ಸ್ಟಡಿ ಸರ್ಟಿಫಿಕೇಟನ್ನು 7 ವರ್ಷ ನೀವು ಓದಿದ್ದನ್ನ ಬರ್ಸ್ಕೊಂಡಿರಬೇಕು. ಇನ್ನು ಯೂನಿವರ್ಸಿಟಿ ಮೈಗ್ರೇಷನ್ ಸರ್ಟಿಫಿಕೇಟ್ ಅಂದರೆ ವಲಸೆ ಪ್ರಮಾಣ ಪತ್ರ ಅಂತ ಕರಿತೀವಿ. ಸೊ ಅದರ ಅವಶ್ಯಕತೆ ಏನು ಇರೋದಿಲ್ಲ, ನೀವು ಈ ಓದಂಥ ಸಂದರ್ಭದಲ್ಲಿ ಅದು ಇನ್ನೂ ನಿಮ್ಗೆ ಕೊಟ್ಟಿರೋದಿಲ್ಲ. ಸೊ ನೀವು ಆಮೇಲೆ ಕಾಲೇಜ್ಗೆ ಹೋಗಿ ಜಾಯ್ನ್ ಆದಮೇಲೆ ಬೇಕಾದ್ರೆ ಕೊಟ್ಟರು ನಡೀತದೆ ಅದನ್ನು. ಇನ್ನು ಕ್ಯಾಸ್ಟ್ ಇನ್ಕಮು, ಸ್ಪೆಷಲ್ ಗ್ರೂಪ್ ಸರ್ಟಿಫಿಕೇಟ್ ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾನಲ್ಲ ಅವೇನಾದರೂ ಇದ್ದರೆ ಅವನ್ನ ನೋಡ್ಕೊಳ್ತವ್ರಿ. HK, NCC, NSS, ಸ್ಪೋರ್ಟ್ಸ್ ಕೋಟಾ ಈ ಥರ ಏನಿದ್ದರೆ ಅವನ್ನ ನೋಡ್ಕೊಳ್ರಿ. ಇನ್ನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಕಲ್ಯಾಣ ಕರ್ನಾಟಕ ಅಂದರೆ HK ಇದೆಲ್ಲ 371J ಅದನ್ನು ನೋಡ್ಕೊಳ್ರಿ. ಇಷ್ಟೆಲ್ಲ ಡಾಕ್ಯುಮೆಂಟ್ಸಲ್ಲಿ ನಿಮ್ಮಲ್ಲಿ ಇದ್ದರೆ ಅಂದರೆ ಅವನ ನಂಬರನ್ನು ಇಲ್ಲಿ ಬರಿತಾ ಹೋಗಿ ಎಷ್ಟು ನಂಬರ್ಸ್ ಆಗಿದೆ ಅಂತ ಟೋಟಲ್ ಮಾಡಿಕೊಂಡು ಲಾಸ್ಟಲ್ಲಿ ಸಿಗ್ನೇಚರ್ನ ಮಾಡಿ, ಸೊ ಅದನ್ನು ನೋಡಲ್ ಅಧಿಕಾರಿಯಿಂದ ನೀವು ಸಹಿಯನ್ನು ಪಡ್ಕೊಂಡು ತೊಗೊಂಡು ಬರಬೇಕು. ಸೊ ಇಷ್ಟ ಆದರೆ ನಿಮ್ಮ ಪ್ರೊಸೆಸ್ ಕಂಪ್ಲೀಟ್ ಆಗೋದಂಗೆ. ಸೊ ಇಷ್ಟ ಎಲ್ಲ ಇನ್ನು ಮಾಹಿತಿ ಇರತಕ್ಕಂಥದ್ದು. ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ B.Edಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಅಪ್ಡೇಟನ್ನು ಸಂಪೂರ್ಣವಾಗಿ ಕೊಡ್ತಾ ಬರ್ತೀವಂತ. ಸೊ ಹಾಗಾಗಿ ಈ ವಿಡಿಯೋವನ್ನು ನೋಡೋದಕ್ಕೆ ಧನ್ಯವಾದಗಳು. ಸೊ ಹಾಗೆ ಈ ಚಾನಲನ್ನು ಮೊದಲನೇ ಬಾರಿಗೆ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.